ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು. ಇವರ ಪೈಕಿ ಸಂಶೋಧನಾತ್ಮಕ ಗ್ರಂಥಕರ್ತರು ವೇದಮೂರ್ತಿ ಶ್ರೀ ಎಂ ಚಂದ್ರಶೇಖರ್ ಆರಾಧ್ಯರು, ಬೆಂಗಳೂರು. ಈಗ ಪ್ರಸ್ತುತ ವಿಷಯ ಜಗದ್ಗುರು ಅಭಿನವ ರೇವಣಸಿದ್ಧ ಶಿವಾಚಾರ್ಯರು. ಒಂದು ರುದ್ರಮುನಿ ದೇವರಿಗೆ ಲಿಂಗಾಂಗ ಸಾಮರಸ್ಯದ ಉಪದೇಶ ಮಾಡ್ತಾ ಇದ್ದಾರೆ. ಆ ಉಪದೇಶದ ವಿಚಾರವನ್ನ 2 ದಿವಸ ಚಾರ್ಟ್ ಹಾಕಿ ನೀಟಾಗಿ ಬರ್ಕೊಂಡು ತಿಳ್ಕೊಂಡಿವಿ. ಈಗ ಸುಮ್ಮನೆ ಓದ್ತಾ ಇದ್ದೇನೆ. ರುದ್ರಮುನಿ ದೇವ ಕುಮಾರ, ಈ ಶೈವತಂತ್ರವು ವಾಮ, ದಕ್ಷಿಣ, ಮಿಶ್ರ ಸಿದ್ಧಾಂತವೆಂದು 4 ವಿಧವಾಗಿರುವುದು. ಇವುಗಳಲ್ಲಿ ಸಿದ್ಧಾಂತಾಗಮವೆಂಬುದು ಪರಶಿವನ ಮುಖ ಕಮಲಗಳಿಂದ ಜನಿಸಿದ, ಅದೇ ಸದ್ಯೋಜಾತ, ವಾಮದೇವ, ಅಘೋರ, ಈಶಾನ, ತತ್ಪುರುಷ. ಆ ಮುಖ ಕಮಲಗಳಿಂದ ಜನಿಸಿದ ಸ್ಪಷ್ಟ ಉಚ್ಚಾರಣ ರೂಪ, ಸ್ಪಷ್ಟ ಉಚ್ಚಾರಣ ರೂಪ ಕಾಮಿಕಾದಿ ದಿವ್ಯಾಗಮಗಳ ಸಮಷ್ಟಿ ರೂಪವಾಗಿರುವವು. ಶಿವಾಗಮಗಳ ಸಾರವೆನಿಸಿದ ಈ ಸಿದ್ಧಾಂತದಲ್ಲಿ ಲಿಂಗಾಂಗ ಸಾಮರಸ್ಯ ರೂಪ ಮೋಕ್ಷ ಸಾಧಕವಾದ ಶಟಸ್ಥಲ ಸ್ವರೂಪವು ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿರುವುದು. ಅದರಂತೆಯೇ ಸಕಲ ಚರಾಚರಾತ್ಮಕವಾದ ಈ ಜಗತ್ತಿಗೆ ಯಾವನು ಆಧಾರಭೂತವಾಗಿರುವನೋ ಆ ಪರಮಾತ್ಮನಾದವನು ಸ್ಥಳ ಎಂದು ಹೇಳಲ್ಪಡುತ್ತಾನೆ. ಇಂತಹ ಸ್ಥಳವೆಂಬ ಸಂಜ್ಞೆಯುಳ್ಳ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನು ತನ್ನ ಅವಿನಾಭಾವ ಸಂಬಂಧದಿಂದಿರುವ ಸ್ವಶಕ್ತಿ ಅಂದರೆ ವಿಮರ್ಶಾ ಶಕ್ತಿಯ ಚಲನೆಯಿಂದ ಲಿಂಗ ರೂಪದಿಂದಲೂ ಮತ್ತು ಅಂಗರೂಪದಿಂದಲೂ ಪರಿಣಮಿಸುವನು. ಅಧಿಕವಾದ ಶಿವಾಂಶವೇ ಲಿಂಗವೆನಿಸುತ್ತದೆ, ನ್ಯೂನವಾದ ಶಿವಾಂಶವೇ ಅಂಗವೆನಿಸುತ್ತದೆ. ಲಿಂಗವು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗವೆಂದು 3 ವಿಧವಾಯಿತು. ಇಷ್ಟಲಿಂಗದಲ್ಲಿ ಆಚಾರಲಿಂಗ, ಗುರುಲಿಂಗವೆಂದು, ಪ್ರಾಣಲಿಂಗದಲ್ಲಿ ಶಿವಲಿಂಗ, ಜಂಗಮಲಿಂಗವೆಂದು, ಭಾವಲಿಂಗದಲ್ಲಿ ಪ್ರಸಾದಲಿಂಗ, ಮಹಾಲಿಂಗವೆಂದು ಹೀಗೆ ಪ್ರತ್ಯೇಕವಾಗಿ 6 ಭೇದಗಳಾದವು. ಆ ಲಿಂಗಗಳಿಗೆ ಸಮಷ್ಟಿ ಸ್ವರೂಪನಾದ ಪರಶಿವನು ಕ್ರಿಯಾಶಕ್ತಿಯುಕ್ತನಾಗಿ ಆಚಾರಲಿಂಗ ರೂಪದಿಂದ ಘ್ರಾಣೇಂದ್ರಿಯ ಗೋಳಕದಲ್ಲಿ ಸುಚಿತ್ತವೆಂಬ ಹಸ್ತದಿಂದ ಗಂಧವನ್ನು ಗ್ರಹಣ ಮಾಡುವನು. ಜ್ಞಾನಶಕ್ತಿಯುಕ್ತನಾಗಿ ಗುರುಲಿಂಗ ರೂಪದಿಂದ ಜಿವೇಂದ್ರಿಯ ಮುಖದಲ್ಲಿ ಸುಬುದ್ಧಿ ಎಂಬ ಹಸ್ತದಿಂದ ರಸವನ್ನು ಗ್ರಹಣ ಮಾಡುವನು. ಇಚ್ಛಾಶಕ್ತಿಯುಕ್ತನಾಗಿ ಶಿವಲಿಂಗ ರೂಪದಿಂದ ನೇತ್ರಗೋಳಕದಲ್ಲಿ ನಿರಹಂಕಾರ ಹಸ್ತದಿಂದ ರೂಪವನ್ನು ಗ್ರಹಣ ಮಾಡುವನು. ಔನ್ಮುಖ್ಯ ಶಕ್ತಿಯುಕ್ತನಾಗಿ ಜಂಗಮಲಿಂಗ ರೂಪದಿಂದ ತೊಗೋಳಕದಲ್ಲಿ ಸುಮನೋಹಸ್ತದಿಂದ ಸ್ಪರ್ಶವನ್ನ ಗ್ರಹಣ ಮಾಡುವನು. ಪರಾಶ
ಪ್ರಜ್ಞಾಶಕ್ತಿಯುಕ್ತನಾಗಿ ಪ್ರಸಾದಲಿಂಗ ರೂಪದಿಂದ ಶ್ರೋತ್ರೇಂದ್ರಿಯದಲ್ಲಿ ಸುಜ್ಞಾನ ಹಸ್ತದಿಂದ ಶಬ್ದವನ್ನು ಗ್ರಹಣ ಮಾಡುವನು. ಚಿಚ್ಚಕ್ತಿಯುಕ್ತನಾಗಿ ಮಹಾಲಿಂಗ ರೂಪದಿಂದ ಮನೋಗೋಳಕದಲ್ಲಿ ಸದ್ಭಾವ ಹಸ್ತದಿಂದ ಆನಂದವನ್ನು ಗ್ರಹಣ ಮಾಡುವನು. ಹೀಗೆ ಚೈತನ್ಯ ಸ್ವರೂಪನಾದ ಶಿವನು ಒಂದೊಂದು ಇಂದ್ರಿಯದಲ್ಲಿ ಒಂದೊಂದು ಸಂಜ್ಞೆಯನ್ನು ಪಡೆಯುವನು. ಆ ಶಿವಾಂಶಾಧಿಕದಿಂದ ಉಂಟಾದ ಲಿಂಗ ವಿಭಾಗಕ್ಕೆ ಅನುಸಾರವಾಗಿ ಅಂಗ ವಿಭಾಗ ಅಂದರೆ ಶಿವನ ನ್ಯೂನ್ಯಾಂಶದಿಂದ ಕೂಡಿದ ಅಂಗಸ್ಥಲವು ಅಂದರೆ ಜೀವನು ತ್ಯಾಗಾಂಗ, ಭೋಗಾಂಗ, ಯೋಗಾಂಗವೆಂದು 3 ವಿಧವಾಯಿತು. ಅಲ್ಲಿ ಶಿವ ಹೆಂಗ 3 ರೀತಿ ಲಿಂಗ ಆದ, ಇಲ್ಲಿ ಜೀವ ಏನಾದ 3 ರೀತಿ ಅಂಗ ಆದ, ಭೋಗಾಂಗ, ತ್ಯಾಗಾಂಗ, ಯೋಗಾಂಗ. ತ್ಯಾಗಾಂಗದಲ್ಲಿ ಭಕ್ತಸ್ಥಲ ಮಹೇಶ ಸ್ಥಳವೆಂದು, ಭೋಗಾಂಗದಲ್ಲಿ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳವೆಂದು, ಯೋಗಾಂಗದಲ್ಲಿ ಶರಣಸ್ಥಳ ಐಕ್ಯ ಸ್ಥಳವೆಂದು 6 ವಿಧವಾಯಿತು. ಇವುಗಳಲ್ಲಿ ಪೃಥ್ವಿ ತತ್ವವು ಚಿದ್ಧೃತಿ ಸ್ವರೂಪದಿಂದ ಭಕ್ತಸ್ಥಳದಲ್ಲಿಯೂ, ಅಪ್ಪು ತತ್ವವು ಚಿದಪ್ಯಾಯನ ಸ್ವರೂಪದಿಂದ ಮಹೇಶ ಸ್ಥಳದಲ್ಲಿಯೂ, ತೇಜಸ್ ತತ್ವವು ಚಿದುಜ್ವಲನ ಸ್ವರೂಪದಿಂದ ಪ್ರಸಾದಿ ಸ್ಥಳದಲ್ಲಿಯೂ, ವಾಯು ತತ್ವವು ಸ್ವತಂತ್ರತಾ ಲಕ್ಷಣ ಸ್ಪಂದನ ಸ್ವರೂಪದಿಂದ ಪ್ರಾಣಲಿಂಗಿ ಸ್ಥಳದಲ್ಲಿಯೂ, ಆಕಾಶ ತತ್ವವು ಚಿದ್ವ್ಯಾಪ್ತಿ ಸ್ವರೂಪದಿಂದ ಶರಣಸ್ಥಳದಲ್ಲಿಯೂ, ಆತ್ಮತತ್ವವು ಚಿದಾನಂದ ಸ್ವರೂಪದಿಂದ ಐಕ್ಯ ಸ್ಥಳದಲ್ಲಿಯೂ ಹೀಗೆ ಕ್ರಮದಿಂದ ಲಯವನ್ನು ಹೊಂದುತ್ತವೆ. ಒಂದರೊಳಗೊಂದು ಸಮರಸ ಹೊಂದುತ್ತವೆ. ಲಯ ಅನ್ನೋದಕ್ಕಿಂತ ಸಮರಸ ಹೊಂದುತ್ತವೆ ಅನ್ಬೇಕು ಈ ಶಬ್ದ. ಈ ರೀತಿಯಾಗಿ ತತ್ವಗಳಿಂದ ಒಳಗೂಡಿದ 6 ಸ್ಥಳಗಳು ಆಚಾರಾದಿ ಷಡ್ವಿಧ ಲಿಂಗಗಳಲ್ಲಿ ಲಯ ಹೊಂದುತ್ತವೆ. 6 ಸ್ಥಳಗಳಂತಂದ್ರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವೇನ್ ಮಾಡ್ತಾವ? ಆಚಾರಾದಿ ಷಡ್ವಿಧ ಲಿಂಗಗಳಲ್ಲಿ ಲಯ ಹೊಂದುತ್ತವ ಅಂದ್ರೆ ಸಮರಸ ಹೊಂದುತ್ತವ. ಇದೇ ರೀತಿಯಾಗಿ ಆಚಾರ ಲಿಂಗವು ಗುರುಲಿಂಗದಲ್ಲಿಯೂ, ಗುರುಲಿಂಗವು ಶಿವಲಿಂಗದಲ್ಲಿಯೂ, ಶಿವಲಿಂಗವು ಜಂಗಮಲಿಂಗದಲ್ಲಿಯೂ, ಜಂಗಮಲಿಂಗವು ಪ್ರಸಾದಿ ಲಿಂಗದಲ್ಲಿಯೂ, ಪ್ರಸಾದಲಿಂಗಿ ಮಹಾಲಿಂಗದಲ್ಲಿಯೂ, ಮಹಾಲಿಂಗವು ಇನ್ನೊಂದು ನೋಡ್ರಿ, ನೀನು ಕೇಳಿದ್ರಲ್ಲ ಮಹಾಲಿಂಗವು ಘನಲಿಂಗದಲ್ಲಿ ಅಂತ ನೋಡ್ರಿ. ಇನ್ನೊಂದು ಕಣಿಕೆ ಏನ 6 ಬಂದವಂತ 7 ಲಿಂಗ ಅದಲ್ಲ. ಮತ್ತೆ ಮಹಾಲಿಂಗಕ್ಕೆ ಒಂದು ಘನಲಿಂಗ ಒಂದು ಬರ್ದಾರ. ನೀನು ಕೇಳಿದ್ರಲ್ಲ ಇದೆ. ಇದು ಘನಲಿಂಗ ಅಂತ ಒಂದು ಬರ್ದಾರ ನೋಡ್ರಿ. ಮಹಾಲಿಂಗವು ಘನಲಿಂಗದಲ್ಲಿ ಹಿಂದಿಂದು ಮಹಾಲಿಂಗವು ಘನಲಿಂಗದಲ್ಲಿ. ಘನಲಿಂಗದಲ್ಲಿಯೂ ಲಯವನ್ನು ಹೊಂದುವವು. ಮಹಾಲಿಂಗ ಅನ್ನೋದು ಘನಲಿಂಗದ ಲಯ ಹೊಂದುತ್ತದ. ಮಹಾಲಿಂಗವು ಘನಲಿಂಗ. ಕಲ್ಯಾಣಪುರ ಅದರ ಇಲ್ಲ? ಕಲ್ಯಾಣಪುರ ನಿನ್ನೆ 5 ಅದಾವಂದ್ರಿ. ಇವಾಗ ಅದ್ರಾಗ 6ರಾಗ 5 ಅದು. 6 5 ಮತ್ತೆ ಕಡೆಗೆ ಘನಲಿಂಗ ಅಂತ ಒಂದು ಎಕ್ಸ್ಟ್ರಾ ಅದ. ಘನಲಿಂಗದಲ್ಲಿ ಲಯ ಹೊಂದುತ್ತವೆ. ಈ ರೀತಿಯಾದ ಲಿಂಗಾಂಗ ಸಾಮರಸ್ಯ ಸಿದ್ಧಿ ಉಂಟಾದ ಬಳಿಕ ಹೆಂಗಾಗ್ತದಪ್ಪ ಅಂಗ ಮತ್ತು ಲಿಂಗ ಅಂತಂದ್ರೆ, ಕ್ಷೀರದಲ್ಲಿ ಕ್ಷೀರ, ಜಲದಲ್ಲಿ ಜಲ, ಒಂದ್ರೊಳಗೊಂದು ಬರ್ತಾರೆ. ಹೆಂಗ ಅದು ಬೇರೆ ಇದು ಬೇರೆ ಅಂತ. ಬೆಳಕಿನಲ್ಲಿ ಬೆಳಕು ಬೆರೆತು ಏಕೀಭವಿಸುವಂತೆ ಅವಿಭಾಜ್ಯ ಸಂಬಂಧದಿಂದ
ಅಜ್ಞಾನ ನಿವೃತ್ತಿ ಪೂರ್ವಕ ತತ್ವಜ್ಞಾನ ಲಭಿಸುತ್ತದೆ. ಅಂಗರೂಪಿಯಾದ ಜೀವನಿಗೆ ಲಿಂಗರೂಪಿಯಾದ ಪರಶಿವನಲ್ಲಿ ಯಥಾ ನದ್ಯ ಚಂದಮಾನ ಸಮುದ್ರೇ ಅಸ್ತಂ ಗಚ್ಚಂತಿ ಎಂಬಿ ಶ್ರುತಿ ಅಭಿಪ್ರಾಯದಂತೆ, ವೇದವಾಕ್ಯದಂತೆ ನದಿಗಳು ತಮ್ಮ ತಮ್ಮ ನಾಮರೂಪಗಳನ್ನ ಕ್ರಿಯೆಗಳನ್ನ ಬಿಟ್ಟು ಸಮುದ್ರದಲ್ಲಿ ಬೆರೆಯುವಂತೆ ಬೆರೆಯುವಿಕೆ ಉಂಟಾಗುತ್ತದೆ. ಅಂದರೆ ಲಿಂಗಾಂಗ ಪರನಾಮಕರಾದ ಜೀವಶಿವರಿಗೆ ಅವಿಭಾಜ್ಯ ಪರಸ್ಪರ ನಿತ್ಯ ಸಂಬಂಧ ಉಂಟಾಗುತ್ತದೆ. ಇದೇ ಲಿಂಗಾಂಗ ಸಾಮರಸ್ಯವೆನಿಸುವುದು. ದ್ವೈತ ಅದ್ವೈತ ಪರ ಸಕಲ ಶ್ರುತಿಗಳಿಗೂ ಸಮನ್ವಯವು ಉಂಟಾಗಿರುವುದರಿಂದ ಇದಕ್ಕೇನಂತರ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ದ್ವೈತ ಅದ್ವೈತ ಪರ ಸಕಲ ಶ್ರುತಿಗಳಿಗೆ ಅವಕ್ಕೂ ಸಮನ್ವಯ ಇದ್ದದ್ದಕ್ಕ ಇದಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಾರ. ಅದು ಏನದಪ್ಪ ಅಂದ್ರೆ ಲಿಂಗಾಂಗ ಸಾಮರಸ್ಯ ಸಿದ್ಧಿನೇ ಅದ. ಇದು ಅದ್ವೈತ ಅದ್ವೈತ ಆ ಸಿದ್ಧಾಂತಗಳ ಜೊತೆಗೆ ಇದನ್ನು ಒಯ್ದು ನಿಲ್ಲಿಸಬೇಕು ಅಂತಂದ್ರೆ ಅದ್ರ ಜೊತೆಗೆ ಸಮನ್ವಯ ಆಗ್ಬೇಕಾದ್ರೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಅನ್ನೋ ಶಬ್ದ ಹೆಸರು ಕೊಟ್ಟಾರ. ಆದ್ರೆ ಅದು ಏನದ ಲಿಂಗಾಂಗ ಸಾಮರಸ್ಯ ತತ್ವನೇ ಆದ. ವಿಶಿಷ್ಟಾದ್ವೈತವೆಂದರೆ ವಿಶೇಷಣಗಳೊಡನೆ ಕೂಡಿರುವ ವಿಶೇಷವನ್ನೇ ವಿಶಿಷ್ಟ ಎಂಬ ಶಬ್ದವು ತಿಳಿಸುತ್ತದೆ. ವಿಶಿಷ್ಟ ಅದ್ವೈತವೆಂದರೆ ಏಕತ್ವವೆಂದು ಅರ್ಥವು. ಏನು ಬೈಂಡಿಂಗ್ ಮಾಡಿ ಒಳಗೆ ಹೋಗ್ಬಿಟ್ಟದು. ಏಕತ್ವವೆಂದು ಅರ್ಥವು ಅಂದರೆ ಚಿತ್ ಎಂಬ ಚಿಚ್ಚಕ್ತಿಯು ಅಚಿತ್ ಎಂಬ ಕ್ರಿಯಾಶಕ್ತಿಯು ಇವೆರಡೂ ಶಿವನಲ್ಲಿ ಗುಣಗಳಾಗಿರುತ್ತವೆ. ಎರಡು ಶಿವನೊಳಗಿರೋ ಗುಣಗಳೇ ಚಿತ್ತು ಅಚಿತ್ತು. ಶಿವನಲ್ಲಿ ಚಿತ್ತವೆಂಬ ಸ್ಥೂಲ ಶಕ್ತಿಯು ಅಚಿತ್ ಎಂಬ ಕಿಂಚಿತ್ ಕ್ರಿಯಾಶಕ್ತಿಯು ಗುಣಗಳಾಗಿರುತ್ತವೆ. ಹೀಗೆ ಬ್ರಹ್ಮ ಜೀವರಿಗೆ ಭೇದ ಅಭೇದವನ್ನು ಒಪ್ಪುವುದರಿಂದ ಸಗುಣ ಶ್ರುತಿ, ನಿರ್ಗುಣ ಶ್ರುತಿ, ಭೇದ ಶ್ರುತಿ, ಅಭೇದ ಶ್ರುತಿ ಇವೆಲ್ಲವುಗಳಿಗೂ ಸಮನ್ವಯಗಳಾಗುತ್ತವೆ. ಇಲ್ಲೇನ್ ಮಾಡ್ತಾರ, ಒಂದು ದ್ವೈತದ, ಒಂದು ಅದ್ವೈತದ, ಒಂದು ವಿಶಿಷ್ಟಾದ್ವೈತದ. ನಾವೇನ್ ಮಾಡಿವಿ, ವೀರಶೈವ ಸಿದ್ಧಾಂತದೊಳಗ ಭಕ್ತ ಸ್ಥಳದೊಳಗ ದ್ವೈತ ಒಪ್ಕೊಂಡಿವಿ, ಭಕ್ತ ಮಹೇಶದೊಳಗ. ಮತ್ತ ಪ್ರಸಾದಿ ಪ್ರಾಣಲಿಂಗಿ ತತ್ವದೊಳಗ ವಿಶಿಷ್ಟಾದ್ವೈತ ಒಪ್ಕೊಂಡಿವಿ. ಮತ್ತೆ ಶರಣಸ್ಥಳ ಮತ್ತು ಐಕ್ಯ ಸ್ಥಳದೊಳಗ ಅದ್ವೈತ ಸಿದ್ಧಾಂತವನ್ನು ಒಪ್ಕೊಂಡಿವಿ. ಹೀಗಾಗಿ ನಮ್ಮ ವೀರಶೈವ ಸಿದ್ಧಾಂತ ಏನದ ಅವೆಲ್ಲದರ ಜೊತೆಗೆ ಸಮೀಕರಿಸ್ತದ, ಸಮನ್ವಯ ಆಗ್ತದ ಅನ್ನೋದು ಹೇಳ್ತಾರೆ. ಎಲ್ಲ ರುದ್ರಮುನಿ ದೇವನೇ ಇನ್ನು ಇಂಥ ಶಕ್ತಿ ವಿಶಿಷ್ಟ ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧನಗಳಾದ ಅಷ್ಟಾವರಣ ರೂಪವನ್ನು ವಿವರಿಸುವೆನು ಕೇಳು. ಇಲ್ಲಿ ತನಕ ಏನ್ ಹೇಳಿದ್ರು, ಶಟಸ್ಥಲದ ಬಗ್ಗೆ ಹೇಳಿದ್ರು. ಈಗೇನ್ ಹೇಳ್ತಾರೆ, ಅಷ್ಟಾವರಣಗಳು. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಭಸ್ಮ ರುದ್ರಾಕ್ಷಿ ಮಂತ್ರವೆಂಬ ಅಷ್ಟಾವರಣಗಳನ್ನು ಸೂಕ್ಷ್ಮವಾಗಿ ವಿವರಿಸಿದರು. ಇದರಾಗ ಗುರುಲಿಂಗ ಜಂಗಮ ಅಂದ್ರೆ ಪೂಜೆ ಮಾಡುವ ವಸ್ತುಗಳು, ಉಪಾಸ್ಯ ವಸ್ತುಗಳು. ಮತ್ತೆ ವಿಭೂತಿ ರುದ್ರಾಕ್ಷಿ ಮಂತ್ರ ಅಂತಂದ್ರ ಪೂಜಾ ಸಾಮಗ್ರಿಗಳು. ಪೂಜೆ ಮಾಡೋದಕ್ಕೆ ಅವು ಮೂರೇ ಬೇಕು ನಮಗೆ, ಮತ್ತೆ ಉಳಿದು ಎಲ್ಲ ಬೇಕಾಗಿಲ್ಲ. ವಿಭೂತಿ ಬೇಕು, ರುದ್ರಾಕ್ಷಿ ಬೇಕು, ಮಂತ್ರ ಬೇಕು. ಇವು ಮೂರಿದ್ದರೆ ಸಾಕು. ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ. ಮತ್ತೆ ಇವು ಪಾದೋದಕ ಪ್ರಸಾದ ಅಂದ್ರೆ ಏನಪ್ಪ ಅಂದ್ರೆ ಪೂಜೆಯ ಫಲ. ಇಷ್ಟೇ ಇರೋದು. ಅದಕ್ಕೆ ಇದನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು. ನಂತರ ಎಲ್ಲ ರುದ್ರಮುನಿ ದೇವನೇ, ಇದನ್ನೆಲ್ಲ ನೀನು ಯಾವಾಗಲೂ ಹೃದಯದಲ್ಲಿ ಸ್ಮರಿಸುತ್ತಿರಬೇಕು. ಶಿವಜ್ಞಾನವೆಂಬ ನಿಶ್ಚಿತವಾದ ಆಯುಧದಿಂದ
ಜನನ ಮರಣಾತ್ಮಕವಾದ ಭವಪಾಶವನ್ನು ಛೇದಿಸು. ಶಿವಜ್ಞಾನ, ಶಿವಧ್ಯಾನ, ಇದೇ ಒಂದು ಆಯುಧ ತಗೊಂಡು ನೀನು ಭವಪಾಶವನ್ನು ಛೇದಿಸಪ್ಪ. ವೇದ ಆಗಮ ಸಿದ್ಧವಾದ ಈ ಶಿವ ಸಿದ್ಧಾಂತವನ್ನ ನೀನು ಜಗತ್ತಿನಲ್ಲಿ ಬರೀ ನಿಂದೊಂದೇ ಮೋಕ್ಷ ಅಲ್ಲ, ಜಗತ್ತಿನೊಳಗೆ ಏನ್ ಮಾಡ್ಬೇಕಿದು? ಸಮಸ್ತರ ಹೃದಯ ಕ್ಷೇತ್ರದಲ್ಲಿ ಶಿವಭಕ್ತಿಯ ಬೀಜವನ್ನು ಬಿತ್ತಿ ಮುಕ್ತಿ ಮಾರ್ಗವನ್ನ ಅರಿವಿ ಜಗತ್ತನ್ನು ಉದ್ಧರಿಸು ಎಂದು ಬೋಧಿಸಲು ರುದ್ರಮುನಿಯ ಪ್ರಮುದಿ ತಾಂತಃಕರಣನಾಗಿ, ರುದ್ರಮುನಿ ಏನಾತನ? ಪ್ರಮುದಿತ್ ಅಂತಃಕರಣ ಅಂದ್ರೆ ಬಹಳ ಮೆತ್ತಗಾಗಿ, ಗುರುದೇವನೇ ತಮ್ಮ ಉಪದೇಶಾಮೃತ ಪಾನದಿಂದ ಪುನೀತನಾದೆನು. ತಮ್ಮ ಅಪ್ಪಣೆಯ ಮೇರೆಗೆ ಯಥಾಶಕ್ತಿ ಶಿವ ಸಿದ್ಧಾಂತ ಪ್ರಚಾರ ಮಾಡುವೆನೆಂದು ಪ್ರತಿಜ್ಞೆ ಮಾಡಿ ಶಿವಶಾಸ್ತ್ರದ ಚಿಂತನದಲ್ಲಿ ಕಾಲ ಕಳೆಯುತ್ತೇನೆ ಅಂತ ಹೇಳಿದ. ನಾನು ಶಿವಚಿಂತನದೊಳಗೂ ಕಾಲ ಕಳಿತೀನಿ, ಶಕ್ತಿ ಅನುಸಾರ ನಾ ಏನ್ ಪ್ರಚಾರ ಮಾಡಬೇಕು, ಪ್ರವಚನ ಮಾಡ್ಕೋತಿರ್ತೀನಿ ಅಂತ ಹೇಳಿದ. ಈಗೇನ್ ಮಾಡ್ತಾರ? ಇಷ್ಟೆಲ್ಲ ಹೇಳಿದ್ಮೇಲೆ ಆ ರುದ್ರಮುನಿ ದೇವನಿಗೆ ಪಟ್ಟಾಧಿಕಾರ. ರುದ್ರಮುನಿ ದೇವನು ವೀರಶೈವ ಸಾಮ್ರಾಜ್ಯದ ಅಧಿಕಾರವನ್ನು ನಿರ್ವಹಿಸಲು ಸಮರ್ಥನಾಗಿರುವುದನ್ನು ಮನಗಂಡು ಒಂದು ಶುಭ ಮುಹೂರ್ತವನ್ನ ನಿಶ್ಚಯಿಸಿ ಪಟ್ಟಾಧಿಕಾರಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನೂತನ ಸಭಾ ಮಂಟಪವನ್ನು ನಿರ್ಮಿಸಿ ರಾಜ ಮಹಾರಾಜರನ್ನು, ಸಮಾಜದ ಮುಖಂಡರನ್ನು ಆಹ್ವಾನಿಸಿ ಚತುರಾಚಾರ್ಯರನ್ನು ಬರಮಾಡಿಕೊಂಡು ಪಟ್ಟಾಧಿಕಾರ ಕಾರ್ಯಗಳನ್ನು ಮುಗಿಸಿ ರುದ್ರಮುನಿ ದೇವನನ್ನ ಹಸ್ತಲಾಘವದಿಂದ ಸಭಾಸ್ಥಾನಕ್ಕೆ ಕರೆತರಲು ಸಭಾಸದರು ಜಯ ರುದ್ರಮುನಿ ದೇವ, ಶಿವಾಚಾರ್ಯ ಜಗದ್ಗುರೋ ಎಂದು ಜಯಕಾರ ಮಾಡುತ್ತಾ ಹರ್ಷವನ್ನು ವ್ಯಕ್ತಪಡಿಸುತ್ತಿರಲು ರುದ್ರಮುನಿ ದೇವರನ್ನ ವೀರ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅಮೂಲ್ಯ ರತ್ನ ಖಚಿತವಾದ ದಿವ್ಯ ಕಿರೀಟದಿಂದ ಅವರ ಮಸ್ತಕವನ್ನು ಅಲಂಕರಿಸಿ ಆಶೀರ್ವದಿಸಿದರು. ನಂತರ ಚತುರಾಚಾರ್ಯರು 5 ಮಂದಿ ಅಲ್ಲ, ಅದರ ಇನ್ನ 4 ಮಂದಿ ಮಂತ್ರಪೂರ್ವಕವಾಗಿ ಆಶೀರ್ವದಿಸಿದರು. ರಾಜ ಮಹಾರಾಜರು ರತ್ನಾಭರಣ, ಪೀತಾಂಬರ, ಗಜ, ತುರಗ, ಶ್ವೇತಛತ್ರ, ಶ್ವೇತಚಾಮರ, ರತ್ನಖಚಿತ ನಂದಿ ಧ್ವಜ ಮುಂತಾದ ವಸ್ತುಗಳನ್ನು ನೂತನ ಜಗದ್ಗುರುಗಳಿಗೆ ಕಾಣಿಕೆಯಾಗಿ ಅರ್ಪಿಸಿ ಪ್ರಸಾದವನ್ನು, ಅವರ ಆಶೀರ್ವಾದವನ್ನು ಪಡೆದು ತಮ್ಮ ರಾಜ್ಯಗಳಿಗೆ ತೆರಳಿದರು. ನಂತರ ನೂತನ ಜಗದ್ಗುರುಗಳು ಚತುರಾಚಾರ್ಯರನ್ನು ಭಕ್ತಿಯಿಂದ ಸತ್ಕರಿಸಿ ಮರ್ಯಾದೆಯೊಡನೆ ಬೀಳ್ಕೊಟ್ಟರು. ಕೆಲ ಕಾಲದ ನಂತರ ರೇವಣ ಸಿದ್ಧರು ರುದ್ರಮುನಿ ಶಿವಾಚಾರ್ಯರೊಡನೆ ದೇಶ ಸಂಚಾರ ಮಾಡುತ್ತಾ ಅಂಗ, ವಂಗ, ಕಳಿಂಗ, ಮಹಾರಾಷ್ಟ್ರ ಮುಂತಾದ ಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಿನ ರಾಜರಿಂದ ಕಾಣಿಕೆಯನ್ನು ಸ್ವೀಕರಿಸುತ್ತಾ ಭುಜಗಾರಣ್ಯ ಅಂದ್ರೆ ಹಾವಿನಾಳ ಎಂಬ ಒಂದು ಪಟ್ಟಣಕ್ಕೆ ಪ್ರವೇಶಿಸುತ್ತಾರೆ. ಹಾವಿನಾಳ ಅಂತ ಭುಜಗಾರಣ್ಯ ಅಂತ ಅಲ್ಲಿಗೆ ಪ್ರವೇಶ ಮಾಡ್ತಾರೆ. ಮುಂದೆ ಪ್ರವೇಶ ಮಾಡಿ ಮತ್ತೇನ್ ಮಾಡ್ತಾರೆ ಅನ್ನೋದು ನಾಳೆ ಹೇಳೋಣ. ನಿನ್ನೆ ಮೊನ್ನೆ ಹೇಳಿದ್ದು ನೋಟ್ಸು ಇವತ್ತು ಓದಿದೆ ಅಷ್ಟೇ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಟೈಮ್ ಆಯ್ತಲ್ರಿ? 10 ಆಯ್ತು. 9:55. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಬುಕ್ ಅದು ಪೋಸ್ಟ್ ಮಾಡಿದ್ರಂದ್ರೆ ಗಂಗಾಧರ ಗುರುಗಳು
ಇಲ್ಲ ಅದಾಯ್ತು ಇವ್ರದ್ದು. ನಮಗೆ ಒಂದು ಕಾಪಿ ಮಾಡ್ತಾರೆ ಬಂದದ್ರಿ ಕಳಿಸಿ. ಆಯ್ತು 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 ಬಂತಂದ್ರೆ ಬಂತಂದ್ರೆ ಅದನ್ನೇ ಕಂಟಿನ್ಯೂ ಮಾಡಿಬಿಡೋಣ ಅಂತ. ರೆಕಾರ್ಡಿಂಗ್ ಮಾಡ್ತಿರ್ತೀವಲ್ಲ ಒಂದ್ ಕಡೆ ರೆಕಾರ್ಡ್ ಆಗಿಬಿಡ್ತಾವ ಎಲ್ಲ.